ಜೂನ್ 15ರ ನಂತರದ ಅವಧಿಯು ತುಲಾ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭದಂತೆ ಅನುಭವವಾಗಬಹುದು ಎಂದು ಅನೇಕ ಜ್ಯೋತಿಷ್ಯ ಪರಂಪರೆಗಳು ಹೇಳುತ್ತವೆ. ಜೀವನದಲ್ಲಿ ಕೆಲ ಸಮಯಗಳು ನಮ್ಮ ಪ್ರಯತ್ನಕ್ಕಿಂತಲೂ ಹೆಚ್ಚು ಪರಿಸ್ಥಿತಿಗಳೇ ನಮ್ಮನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಂತೆ ಕಾಣುತ್ತವೆ. ಆ ಸಮಯದಲ್ಲಿ ನಡೆಯುವ ಘಟನೆಗಳನ್ನು ಹಲವರು ವಿಧಿಯ ಆಟ ಎಂದು ಕರೆಯುತ್ತಾರೆ. ತುಲಾ ರಾಶಿಯವರಿಗೆ ಜೂನ್ 15ರ ನಂತರದ ದಿನಗಳಲ್ಲಿ ಇಂತಹ ಅನುಭವಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಎಂಬ ನಂಬಿಕೆ ಜ್ಯೋತಿಷ್ಯ ವಲಯದಲ್ಲಿ ಕಂಡುಬರುತ್ತದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಉಳಿದಿದ್ದ ಕೆಲವು ಪ್ರಶ್ನೆಗಳು ನಿಧಾನವಾಗಿ ಉತ್ತರಗಳನ್ನು ಪಡೆಯಲು ಆರಂಭಿಸಬಹುದು. ಇದುವರೆಗೆ ಏಕೆ ಕೆಲವು ಕೆಲಸಗಳು ವಿಳಂಬವಾಗಿದ್ದವು, ಏಕೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರವಾದರು, ಏಕೆ ಕೆಲವು ಅವಕಾಶಗಳು ಕೈ ತಪ್ಪಿದವು ಎಂಬುದರ ಅರ್ಥ ನಿಮಗೆ ಸ್ಪಷ್ಟವಾಗತೊಡಗಬಹುದು. ಜೀವನದಲ್ಲಿ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿದೆ ಎಂಬ ಭಾವನೆ ನಿಮ್ಮೊಳಗೆ ಗಟ್ಟಿಯಾಗಬಹುದು. ತುಲಾ ರಾಶಿಯವರು ಸಾಮಾನ್ಯವಾಗಿ ಸಮತೋಲನವನ್ನು ಬಯಸುವವರು. ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅದರ ಎಲ್ಲ ಅಂಶಗಳನ್ನು ಪರಿಗಣಿಸುತ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ವಿಧಿಯು ವೇಗವಾಗಿ ನಡೆಯುತ್ತದೆ. ನಾವು ಸಿದ್ಧರಾಗಿದ್ದೇವೆಯೇ ಇಲ್ಲವೇ ಎಂಬುದನ್ನು ಅದು ಕೇಳುವುದಿಲ್ಲ. ಜೂನ್ 15ರ ನಂತರದ ಅವಧಿಯಲ್ಲಿ ನಿಮಗೆ ಬರುವ ಕೆಲವು ಅವಕಾಶಗಳು ಇದೇ ರೀತಿಯವಾಗಿರಬಹುದು. ಅವುಗಳನ್ನು ತಕ್ಷಣ ಗುರುತಿಸಿ ಬಳಸಿಕೊಳ್ಳುವವರು ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ವಿಧಿಯ ಆಟ ಶುರು ಎಂಬ ಮಾತಿನ ಅರ್ಥ ಕೇವಲ ಅದೃಷ್ಟ ಬದಲಾಗುವುದು ಅಲ್ಲ, ಅದು ಜೀವನದಲ್ಲಿ ನಡೆಯುವ ಘಟನೆಗಳ ಸರಣಿಯ ಮೂಲಕ ಹೊಸ ಅವಕಾಶಗಳು, ಹೊಸ ಪಾಠಗಳು ಮತ್ತು ಹೊಸ ಅನುಭವಗಳು ಪ್ರವೇಶಿಸುವ ಸಮಯವನ್ನು ಸೂಚಿಸುತ್ತದೆ. ತುಲಾ ರಾಶಿಯವರಿಗೆ ಜೂನ್ 15ರ ನಂತರದ ಅವಧಿ ಅಂತಹ ಒಂದು ಸಮಯವಾಗಿರಬಹುದು. ನೀವು ಸಿದ್ಧರಾಗಿದ್ದರೆ ನಿಮ್ಮ ಮುಂದೆ ತೆರೆಯುವ ಬಾಗಿಲುಗಳನ್ನು ಗುರುತಿಸಿ ಅವುಗಳ ಮೂಲಕ ಮುಂದುವರಿಯಲು ಸಾಧ್ಯವಾಗುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ನಾವು ವರ್ಷಗಳ ಕಾಲ ಕಾಯುವ ಬದಲಾವಣೆಗಳು ಒಂದು ಕ್ಷಣದಲ್ಲಿ ಆರಂಭವಾಗುತ್ತವೆ. ಒಂದು ಭೇಟಿ, ಒಂದು ಕರೆ, ಒಂದು ನಿರ್ಧಾರ ಅಥವಾ ಒಂದು ಅವಕಾಶ ನಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಜೂನ್ 15ರ ನಂತರ ತುಲಾ ರಾಶಿಯವರಿಗೆ ಇಂತಹ ಮಹತ್ವದ ತಿರುವುಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ, ಅವಕಾಶಗಳನ್ನು ಸ್ವಾಗತಿಸಿ ಮತ್ತು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ವಿಧಿಯು ಬಾಗಿಲು ತೆರೆದಾಗ ಅದನ್ನು ಬಳಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ತುಲಾ ರಾಶಿಯವರಿಗೆ ಈ ಅವಧಿಯು ಹೊಸ ಆರಂಭ, ಹೊಸ ನಿರೀಕ್ಷೆ ಮತ್ತು ಹೊಸ ಯಶಸ್ಸಿನ ಸಂಕೇತವಾಗಬಹುದು. ಜೀವನದಲ್ಲಿ ಕೆಲವೊಂದು ಸಮಯಗಳು ಬರುತ್ತವೆ. ಆ ಸಮಯದಲ್ಲಿ ನಡೆಯುವ ಘಟನೆಗಳು ಕೇವಲ ಒಂದು ದಿನದ ಅಥವಾ ಒಂದು ವಾರದ ಬದಲಾವಣೆಗಳಾಗಿ ಉಳಿಯುವುದಿಲ್ಲ, ಅವು ನಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ತಿರುವುಗಳಾಗಿ ಪರಿಣಮಿಸುತ್ತವೆ. ತುಲಾ ರಾಶಿಯವರಿಗೆ ಜೂನ್ 15ರ ನಂತರದ ಅವಧಿಯು ಅಂತಹ ಮಹತ್ವದ ಹಂತಗಳಲ್ಲಿ ಒಂದಾಗಬಹುದು ಎಂಬ ನಂಬಿಕೆಯಿದೆ. ಇಷ್ಟು ದಿನ ನಿಧಾನವಾಗಿ ಸಾಗುತ್ತಿದ್ದ ಅನೇಕ ವಿಷಯಗಳು ಈಗ ವೇಗ ಪಡೆಯಬಹುದು. ನೀವು ನಿರೀಕ್ಷಿಸದ ಸ್ಥಳಗಳಿಂದ ಅವಕಾಶಗಳು ಬರಬಹುದು. ನೀವು ಊಹಿಸದ ರೀತಿಯಲ್ಲಿ ಕೆಲವು ಸಮಸ್ಯೆಗಳು ಪರಿಹಾರವಾಗಬಹುದು. ಕೆಲವೊಮ್ಮೆ ವಿಧಿಯು ಮೌನವಾಗಿ ಕೆಲಸ ಮಾಡುತ್ತದೆ. ಅದರ ಪರಿಣಾಮ ಮಾತ್ರ ಒಂದು ದಿನ ಎಲ್ಲರಿಗೂ ಗೋಚರಿಸುತ್ತದೆ. ಮೊದಲ ಘಟನೆ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತಿರುವ ಒಂದು ವಿಷಯಕ್ಕೆ ಸಂಬಂಧಿಸಿರಬಹುದು. ನೀವು ಹಲವು ತಿಂಗಳುಗಳಿಂದ ಅಥವಾ ಹಲವು ವರ್ಷಗಳಿಂದ ಕಾಯುತ್ತಿರುವ ಒಂದು ಉತ್ತರ, ಒಂದು ನಿರ್ಧಾರ ಅಥವಾ ಒಂದು ಅವಕಾಶ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಅದು ಉದ್ಯೋಗವಾಗಿರಬಹುದು, ವ್ಯವಹಾರದ ಅವಕಾಶವಾಗಿರಬಹುದು, ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು ಅಥವಾ ಕುಟುಂಬದ ಸಮಸ್ಯೆಯ ಪರಿಹಾರವಾಗಿರಬಹುದು. ಇಷ್ಟು ದಿನ ಬಾಗಿಲು ಮುಚ್ಚಿರುವಂತೆ ಕಂಡಿದ್ದ ದಾರಿ ಈಗ ನಿಧಾನವಾಗಿ ತೆರೆಯಲು ಆರಂಭಿಸಬಹುದು. ಈ ಬೆಳವಣಿಗೆ ಮೊದಲಿಗೆ ಸಣ್ಣದಾಗಿ ಕಾಣಬಹುದು, ಆದರೆ ಅದರ ಪರಿಣಾಮ ಬಹಳ ದೊಡ್ಡದಾಗಿರಬಹುದು. ಕೆಲವೊಮ್ಮೆ ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಪರಿಚಯ ಅಥವಾ ಒಂದು ಸಭೆಯೇ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ತುಲಾ ರಾಶಿಯವರಿಗೆ ಜೂನ್ 15ರ ನಂತರ ಇಂತಹ ಒಂದು ಅವಕಾಶ ದೊರೆಯುವ ಸಾಧ್ಯತೆ ಇದೆ ಎಂಬ ನಂಬಿಕೆ ಹಲವರಲ್ಲಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಗಮನಿಸುವುದು ಮುಖ್ಯ. ಎರಡನೇ ಘಟನೆ ನಿಮ್ಮ ಸಂಬಂಧಗಳು ಮತ್ತು ಮಾನವೀಯ ಸಂಪರ್ಕಗಳಿಗೆ ಸಂಬಂಧಿಸಿರಬಹುದು. ಜೀವನದಲ್ಲಿ ಸರಿಯಾದ ವ್ಯಕ್ತಿಯ ಆಗಮನವು ಅದೃಷ್ಟದ ದೊಡ್ಡ ಉಡುಗೊರೆ ಎಂದು ಹೇಳಲಾಗುತ್ತದೆ. ಜೂನ್ 15ರ ನಂತರ ನಿಮ್ಮ ಜೀವನಕ್ಕೆ ಬರುವ ಒಬ್ಬ ವ್ಯಕ್ತಿ ನಿಮ್ಮ ಚಿಂತನೆ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಭವಿಷ್ಯದ ಮೇಲೆ ಮಹತ್ವದ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಅವರು ಸ್ನೇಹಿತರಾಗಿರಬಹುದು, ಮಾರ್ಗದರ್ಶಕರಾಗಿರಬಹುದು, ಸಹೋದ್ಯೋಗಿಗಳಾಗಿರಬಹುದು ಅಥವಾ ಜೀವನ ಸಂಗಾತಿಯಾಗಿ ಪರಿಣಮಿಸಬಹುದಾದ ವ್ಯಕ್ತಿಯಾಗಿರಬಹುದು. ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಮೂಡಬಹುದು. ನೀವು ಇದುವರೆಗೆ ಗಮನಿಸದಿದ್ದ ಅವಕಾಶಗಳನ್ನು ಅವರು ತೋರಿಸಬಹುದು. ನೀವು ನಿಮ್ಮ ಬಗ್ಗೆ ಹೊಂದಿದ್ದ ಕೆಲವು ಅನುಮಾನಗಳನ್ನು ದೂರ ಮಾಡಬಹುದು. ಕೆಲವೊಮ್ಮೆ ನಮ್ಮ ಸಾಮರ್ಥ್ಯವನ್ನು ನಮಗಿಂತ ಮೊದಲೇ ಗುರುತಿಸುವವರು ಇತರರೇ ಆಗಿರುತ್ತಾರೆ. ಇಂತಹ ವ್ಯಕ್ತಿಗಳ ಉಪಸ್ಥಿತಿಯು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿರುತ್ತದೆ. ಮೂರನೇ ಘಟನೆ ನಿಮ್ಮ ಆರ್ಥಿಕ ಮತ್ತು ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿರಬಹುದು.
ಬಹಳ ದಿನಗಳಿಂದ ಮಾಡಿದ ಪರಿಶ್ರಮಕ್ಕೆ ಫಲ ದೊರೆಯುವ ಸಮಯ ಸಮೀಪಿಸಬಹುದು. ನಿಮ್ಮ ಶ್ರಮವನ್ನು ಗಮನಿಸದವರು ಈಗ ಅದರ ಮೌಲ್ಯವನ್ನು ಅರಿಯಬಹುದು. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿಗಳು, ಹೊಸ ಅವಕಾಶಗಳು ಅಥವಾ ಆದಾಯ ಹೆಚ್ಚಿಸುವ ಸಂದರ್ಭಗಳು ಎದುರಾಗಬಹುದು. ಹಣಕಾಸಿನ ವಿಷಯದಲ್ಲಿ ಸಹ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಬಹುದು. ಹಿಂದೆ ನಿಂತಿದ್ದ ಹಣದ ವ್ಯವಹಾರಗಳು ಪೂರ್ಣಗೊಳ್ಳಬಹುದು. ನೀವು ಮಾಡಿದ್ದ ಹೂಡಿಕೆಗಳು ಉತ್ತಮ ಫಲ ನೀಡಬಹುದು. ಕೆಲವು ತುಲಾ ರಾಶಿಯವರಿಗೆ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವ ಸಾಧ್ಯತೆಯೂ ಇದೆ. ಆದರೆ ಈ ಸಮಯದಲ್ಲಿ ತಾಳ್ಮೆ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಈ ಮೂರು ಘಟನೆಗಳ ನಡುವೆ ಒಂದು ಸಾಮಾನ್ಯ ಅಂಶ ಇರುತ್ತದೆ. ಅದು ನಿಮ್ಮ ಒಳಗಿನ ಪರಿವರ್ತನೆ. ಹೊರಗಿನ ಘಟನೆಗಳು ಎಷ್ಟೇ ದೊಡ್ಡದಾಗಿದ್ದರೂ ನಿಜವಾದ ಬದಲಾವಣೆ ನಮ್ಮೊಳಗೆ ಆರಂಭವಾಗುತ್ತದೆ. ಜೂನ್ 15ರ ನಂತರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ನೀವು ಹಿಂದೆ ಭಯಪಟ್ಟಿದ್ದ ವಿಷಯಗಳನ್ನು ಈಗ ಧೈರ್ಯದಿಂದ ಎದುರಿಸಬಹುದು. ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚು ಸ್ಪಷ್ಟತೆ ಪಡೆಯಬಹುದು. ನಿಮ್ಮ ಮನಸ್ಸಿನಲ್ಲಿ ಹೊಸ ಕನಸುಗಳು ಹುಟ್ಟಿಕೊಳ್ಳಬಹುದು. ಹಿಂದೆ ಅಸಾಧ್ಯವೆಂದು ಭಾವಿಸಿದ್ದ ಗುರಿಗಳು ಈಗ ಸಾಧ್ಯವೆಂದು ಕಾಣಬಹುದು. ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬಹುದು. ಪ್ರತಿಯೊಂದು ಸಮಸ್ಯೆಯ ಹಿಂದೆ ಒಂದು ಅವಕಾಶ ಅಡಗಿದೆ ಎಂಬುದನ್ನು ನೀವು ಅನುಭವದಿಂದ ಅರಿಯಬಹುದು. ಕುಟುಂಬದ ವಿಚಾರದಲ್ಲಿ ಸಹ ಸಂತೋಷದ ಸೂಚನೆಗಳು ಕಾಣಿಸಬಹುದು. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಸಹಕಾರ ಹೆಚ್ಚಾಗಬಹುದು. ಹಿರಿಯರ ಆಶೀರ್ವಾದ ಮತ್ತು ಕುಟುಂಬ ಸದಸ್ಯರ ಬೆಂಬಲ ನಿಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡಬಹುದು. ಕೆಲವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಯೋಗವೂ ಕಂಡುಬರಬಹುದು. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಸಮಯವು ಆತ್ಮಾವಲೋಕನಕ್ಕೆ ಉತ್ತಮವಾಗಿರಬಹುದು. ದೇವರ ಮೇಲಿನ ಭಕ್ತಿ ಹೆಚ್ಚಾಗಬಹುದು. ನೀವು ನಿಮ್ಮ ಜೀವನದ ಉದ್ದೇಶದ ಬಗ್ಗೆ ಹೆಚ್ಚು ಆಳವಾಗಿ ಚಿಂತಿಸಲು ಆರಂಭಿಸಬಹುದು. ಕೆಲವೊಮ್ಮೆ ಒಂದು ಚಿಕ್ಕ ಸಂಕೇತವೇ ದೊಡ್ಡ ಮಾರ್ಗದರ್ಶನ ನೀಡುತ್ತದೆ. ಈ ಅವಧಿಯಲ್ಲಿ ಅಂತಹ ಅನುಭವಗಳು ಸಂಭವಿಸಬಹುದು. ವಿಧಿಯು ಯಾವ ಬಾಗಿಲು ತೆರೆಯಲಿದೆ ಎಂಬುದು ಯಾರಿಗೂ ಮುಂಚಿತವಾಗಿ ತಿಳಿದಿರುವುದಿಲ್ಲ. ಆದರೆ ಒಂದು ವಿಷಯ ಖಚಿತ: ಅವಕಾಶಗಳು ಬಂದಾಗ ಅವುಗಳನ್ನು ಗುರುತಿಸುವ ಕಣ್ಣು ಮತ್ತು ಬಳಸಿಕೊಳ್ಳುವ ಧೈರ್ಯ ನಮ್ಮಲ್ಲಿರಬೇಕು. ತುಲಾ ರಾಶಿಯವರಿಗೆ ಜೂನ್ 15ರ ನಂತರದ ಅವಧಿಯು ಹೊಸ ಅವಕಾಶಗಳು, ಹೊಸ ಸಂಬಂಧಗಳು ಮತ್ತು ಹೊಸ ಸಾಧನೆಗಳ ದಾರಿಯನ್ನು ತೆರೆದುಕೊಡಬಹುದು. ಇದುವರೆಗೆ ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗಿಲ್ಲ. ನೀವು ಎದುರಿಸಿದ ಸವಾಲುಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿವೆ. ಈಗ ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಆರಂಭವಾಗುವ ಸಮಯ ಸಮೀಪಿಸುತ್ತಿರಬಹುದು. ನಿಮ್ಮ ಕನಸುಗಳನ್ನು ಜೀವಂತವಾಗಿರಿಸಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಏಕೆಂದರೆ ಕೆಲವೊಮ್ಮೆ ಅದೃಷ್ಟದ ಕಥೆಯನ್ನು ಬದಲಾಯಿಸುವ ಘಟನೆಗಳು ನಾವು ಹೆಚ್ಚು ನಿರೀಕ್ಷಿಸದ ಸಮಯದಲ್ಲೇ ನಡೆಯುತ್ತವೆ. ಜೂನ್ 15ರ ನಂತರದ ದಿನಗಳಲ್ಲಿ ನಿಮ್ಮ ಜೀವನದ ಪುಟಗಳು ಹೊಸ ಬಣ್ಣಗಳಿಂದ ತುಂಬಬಹುದು. ಹೊಸ ಅವಕಾಶಗಳು, ಹೊಸ ಜನರು, ಹೊಸ ಅನುಭವಗಳು ಮತ್ತು ಹೊಸ ಯಶಸ್ಸುಗಳು ನಿಮ್ಮ ದಾರಿಯಲ್ಲಿ ಕಾಣಿಸಬಹುದು. ವಿಧಿಯು ನಿಮ್ಮಿಗಾಗಿ ತೆರೆಯುವ ಬಾಗಿಲು ಯಾವುದು ಎಂಬುದು ಈಗ ರಹಸ್ಯವಾಗಿರಬಹುದು. ಆದರೆ ಆ ಬಾಗಿಲಿನ ಹಿಂದೆ ನಿಮ್ಮ ಕನಸುಗಳಿಗೆ ಹತ್ತಿರ ಕರೆದೊಯ್ಯುವ ಒಂದು ಹೊಸ ಪ್ರಪಂಚ ಕಾಯುತ್ತಿರುವ ಸಾಧ್ಯತೆ ಇದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ರಾಶಿ ಭವಿಷ್ಯ ಹಾಗೂ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ.